ಎಜಿ ನ್ಯೂಸ್ಗೆ ಸ್ವಾಗತ. ಜನರ ಸಮಸ್ಯೆಗಳಿಗಿಂತ ಸಚಿವ ಸಂಪುಟದ ವಿಷಯವೇನಷ್ಟು ಮಹತ್ವದಲ್ಲ. ರಾಜ್ಯದ ದೇಶದ ಸಮಸ್ಯೆಗಳ ವಿಷಯಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕೇ ವಿನಃ ಸಚಿವ ಸಂಪುಟ ಸರ್ಜರಿ ಅದು ಇದು ಎನ್ನುವ ವಿಷಯಕ್ಕೆ ಮಹತ್ವ ಕೊಡಬಾರದು. ಜನರ ಸಮಸ್ಯೆಗಳಿಗಿಂತ ಅಭಿವೃದ್ಧಿಗಿಂತ ಸಚಿವ ಸಂಪುಟದ ವಿಷಯವೇನಷ್ಟು ಮಹತ್ವದಲ್ಲ. ಮಹತ್ವದ ಜನರ ವಿಚಾರಗಳಿಗೆ ಗಮನ ನೀಡಬೇಕು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ನಗರದಲ್ಲಿ ಮಂಗಳವಾರ ಮಾತನಾಡಿ 20ಕ್ಕೂ ಹೆಚ್ಚಿನ ಜಿಲ್ಲೆಗಳಿಗೆ ತಾವು ಪ್ರವಾಸ ಮಾಡಿದ್ದು ಕಾರ್ಮಿಕ ಇಲಾಖೆಯ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದೇನೆ. ಅದರಂತೆ ಗದಗಿಗೂ ಬಂದು ಸಭೆ ನಡೆಸಲಾಗಿದೆ ಎಂದರು. ಡಿಸಿಎಂ ಡಿಕೆಶಿ ಸಚಿವ ರಾಜಣ್ಣ ಮಧ್ಯೆ ಟಾಕ್ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ವಿಚಾರ ಅವರವರಿಗೆ ಬಿಟ್ಟಿದ್ದಾಗಿದೆ. ಯಾರೋ ಹೊಸ ಸಿಎಂ ವಿಚಾರವನ್ನ ತೀರಿ ಬಿಟ್ಟಿದ್ದಾರೆಯೋ ಅವರನ್ನೇ ಸುದ್ದಿಗಾರರು ಪ್ರಶ್ನಿಸಬೇಕು ಹೊರತು ನನ್ನನ್ನಲ್ಲ. ನನಗೆ ಸಂಬಂಧವಿಲ್ಲದ ಅಥವಾ ತಿಳಿಯದೇ ಇರುವ ವಿಚಾರದ ಬಗ್ಗೆ ಮಾತನಾಡುವುದು ಸೂಕ್ತವಲ್ಲ. ನಾನು ಯಾರ ಪರವೂ ಇಲ್ಲ, ವಿರೋಧವೂ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಪರ ಎಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನ್ರಿ ಅದನ್ನೇ ಎಲ್ಲರೂ ಕೇಳ್ತೀರಿ, ನಾವು ಎಷ್ಟಂತ ಹೇಳೋಣ ಹೇಳಿದ್ನ. ಅದೇನಾದರೂ ಕೂಡ ಅಲ್ಲಿ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು. ಟ್ರೈನ್ ಹಾಕ್ಸಿದಾಗ ಮೊನ್ನೆ 18 ಜನ ತೀರೋಗಿದ್ದಾರೆ ಅಲ್ವಾ? ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನಕ್ಕೆ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಅನಾನುಕೂಲ ಆಗಿದೆ. ಇವು ಕೂಡ ಚರ್ಚೆ ಆಗ್ಬೋದು. ಕೇಂದ್ರ ಸರ್ಕಾರದ ಬಡ್ಜೆಟ್ ಬಗ್ಗೆ ಮಾತನಾಡ್ಬೋದು ಅಲ್ಲ, ನೀವು ಕೇಳಿ. ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಥರದ್ದು. ಎಷ್ಟು ಸರಿ ನಮಗಂತೂ ಎಲ್ಲ ಕಡೆ ಹೋದ್ರೆ ಇದನ್ನೇ ಬಿಟ್ಟರೆ ಬೇರೆ ಪ್ರಶ್ನೆ ಇರೋದು. ಮೊದಲನೇ ಪ್ರಶ್ನೆ ಇದೇ ಇರ್ತದೆ. 18 ಜನ ತೀರೋಗಿದ್ದಾರೆ, ಆ ಪ್ರಶ್ನೆ ಯಾರು ಕೇಳೋದೇ ಇಲ್ಲ ಈ ದೇಶದಲ್ಲಿ. which questions you are asking also matters a lot, no? Which is more important today? Which question is more important also you should analyze. Sorry, please don't mistake me otherwise. But ಏನು ನಮಗೆ ಕೇಳಿದ್ರೆ ನನಗೆ ಹೇಳಿದ್ದು ನಾನು ಏನೆಲ್ಲ ಹೋದ್ರು ಕೂಡ ನಮ್ಮ ಫ್ರೆಂಡ್ಸು ಇದು ನಮ್ಮ ಮೊದಲನೇ ಪ್ರಶ್ನೆ. ಇದು 1 ವರ್ಷವರೆಗೆ ಕೇಳ್ಬೋದು. ಯಾಕೆ ಕೇಳಬಾರ್ದು? 1 ವರ್ಷವರೆಗೆ ಕೇಳ್ಬೋದು ಈ ಪ್ರಶ್ನೆ. ಯಾಕೆ ಕೇಳಬಾರ್ದು? ಇದು ಸಚಿವ ಸಂಪುಟದ ಇಂಪಾರ್ಟೆಂಟ್ ಪ್ರಶ್ನೆನ ಅದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಹೇಳ್ರಿ. ಮತ್ತು ಎರಡು ಇಂಪಾರ್ಟೆಂಟ್ ಹೆಂಗೆ ಆಗ್ತವೆ ಅಂದರೆ ಸಂಬಡೀಸ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸರ್ಜರಿ ಆಫ್ ಅ ಕ್ಯಾಬಿನೆಟ್ ಅಲ್ಲ ಅಕಾರ್ಡಿಂಗ್ ಟು ಮೀಟ್ಸ್ ಅಲ್ರಿ. ಇದು ದೇಶದ ವಿಷಯ ರೀ ಅಲ್ರಿ. ಯಾರೇ ತೀರೋದ್ರೆ ನಮ್ಮ ಕರ್ನಾಟಕದ ತೀರೋಗಿಲ್ವಾ? ಮತ್ತು ರಾಜ್ಯದ ವಿಷಯ ಅಲ್ಲ ಅದು. ಅಲ್ಲ ಅದನ್ನು ಮೊದಲು ಕೇಳಿ ಅಂತ ಹೇಳ್ತಿರೋದು. ಅದನ್ನು ಮೊದಲು ಅದು 10 ಸಲ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ. ಈಗ ಸಚಿವ ಸಂಪುಟ ಆಗ್ತಕ್ಕಂಥದ್ದು ಸಹಜ ಇದೆ. ಅದಕ್ಕೇನಿದೆ, ಅದ್ರಾಗೇನು ಯಾರು ಹ್ಯೂಮನ್ ಲಾಸ್ ಇಲ್ಲಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.